ಬಿಜೆಪಿ ಹೋರಾಟದ ನಡುವೆ ಶಾಕ್ ನೀಡಿದ ಕೇಂದ್ರ ಸರ್ಕಾರ ಪೆಟ್ರೋಲ್ ಡೀಸೆಲ್ ಬಳಿಕ ಎಲ್ಪಿಜಿ ದರ 50 ರೂಪಾಯಿ ಹೆಚ್ಚಳ ಮಾಡಲಾಗಿದೆ. ಬಿಜೆಪಿ ವಿರುದ್ಧ ರಾಜ್ಯ ಕಾಂಗ್ರೆಸ್ಗೆ ಸಿಕ್ತು ಹೊಸ ಅಸ್ತ್ರ. ಬಿಜೆಪಿ ಹೋರಾಟದ ವಿರುದ್ಧ ಈಗ ಕಾಂಗ್ರೆಸ್ನ ಹೋರಾಟ. ರಾಜ್ಯದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಹೋರಾಟಕ್ಕೆ ಕಾಂಗ್ರೆಸ್ ಪ್ಲಾನ್ ಮಾಡಿಕೊಂಡಿದೆ. ಈಗಾಗಲೇ ದರ ಏರಿಕೆ ವಿರುದ್ಧ ಧರಣಿಯನ್ನ ನಡೆಸ್ತಾ ಇದ್ದಾರೆ ಬಿಜೆಪಿಗರು. ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟವನ್ನ ಮಾಡ್ತಾ ಇದ್ದಾರೆ ಬಿಜೆಪಿ ನಾಯಕರು. ಇದೇ ಹೊತ್ತಲ್ಲಿ ದರ ಏರಿಕೆ ಮಾಡಿ ಶಾಕ್ ಅನ್ನು ನೀಡಿಬಿಟ್ಟಿದೆ ಕೇಂದ್ರ ಸರ್ಕಾರದ ನಡೆಯಿಂದ ಈಗ ರಾಜ್ಯ ಬಿಜೆಪಿಗೆ ಮುಜುಗರ ಆಗ್ಬಿಟ್ಟಿದೆ. ನೋಡಿ, ಇದು ಕಾಮನ್. ಅವ್ರ ಅಧಿಕಾರದಲ್ಲಿದ್ದಾಗ ಇವ್ರು ಹೋರಾಟ ಮಾಡೋದು, ಇವ್ರ ಅಧಿಕಾರದಲ್ಲಿದ್ದಾಗ ಅವ್ರು ಹೋರಾಟ ಮಾಡೋದು. ಇದನ್ನ ನಂಬಿ ಜನಮಂಗ ಆಗ್ಬೇಕು ಅಷ್ಟೇನೆ. ನೋಡಿ, ಕಾಂಗ್ರೆಸ್ನವ್ರು ಜಾಸ್ತಿ ಮಾಡ್ಬಿಟ್ರು, ಬಿಜೆಪಿ ಅವ್ರು ನನ್ನ ಪರವಾಗಿ ಧ್ವನಿ ಎತ್ತಿದ್ರು ಅಂತ ಅನ್ಕೊಳ್ಳೋದು ನಮ್ಮ ಮೂರ್ಖತನ. ಅಯ್ಯೋ, ಬಿಜೆಪಿ ಅವ್ರು ಜಾಸ್ತಿ ಮಾಡಿದ್ರು, ಕಾಂಗ್ರೆಸ್ನವ್ರು ನಮ್ಮ ಪರವಾಗಿ ನಿಂತರು ಅಂತ ಅನ್ಕೊಳ್ಳೋದು ನಮ್ಮ ಮೂರ್ಖತನ. ಪಾಪ ಈಗ ರಾಜ್ಯ ಬಿಜೆಪಿ ನಾಯಕರಿಗೆ ತೀವ್ರ ಮುಜುಗರ ಆಗ್ತಾ ಇದೆ. ಯಾಕಂದ್ರೆ ಜನಾಕ್ರೋಶ ಅನ್ನುವಂಥ ಹೆಸರಿನಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕಾರಣ ಏನು ಅಂತಂದ್ರೆ, ಈ ರಾಜ್ಯ ಸರ್ಕಾರದವರು ಎಲ್ಲದ್ರೂ ರೇಟು ಜಾಸ್ತಿ ಮಾಡ್ಬಿಟ್ಟಿದ್ದಾರೆ ಅಂತ. ಮೆಟ್ರೋ, ಹಾಲು, ಮೊಸರು, ಬಸ್ಸು, ನೀರು, ಕರೆಂಟು ಎಲ್ಲದ್ರ ರೇಟು ಕೂಡ ಜಾಸ್ತಿ ಮಾಡಿರೋದ್ರಿಂದ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಜನಸಾಮಾನ್ಯರು ಬದುಕಕ್ಕೆ ಆಗ್ತಾ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿ ಪ್ರತಿಭಟನೆಯನ್ನ ಮಾಡ್ತೀವಿ ಅಂತ ಕಾಂಗ್ರೆಸ್ ಸರ್ಕಾರವನ್ನ ಮುಜುಗರಕ್ಕೀಡು ಮಾಡಬೇಕು, ಸಂಕಷ್ಟಕ್ಕೆ ದೂಡಬೇಕು ಅನ್ನೋದು ಬಿಜೆಪಿ ಪ್ಲಾನ್ ಆಗಿತ್ತು. ಬಟ್ ಏನ್ ಮಾಡ್ತೀರಾ, ಪ್ಲಾನ್ ಉಲ್ಟಾ ಆಗ್ತಾ ಇದೆ. ಇಲ್ಲಿ ರಾಜ್ಯದಲ್ಲಿ ಬಿಜೆಪಿಗರು ದರ ಏರಿಕೆ ವಿರುದ್ಧ ಹೋರಾಟ ಮಾಡ್ತಾ ಇದ್ರೆ, ಕೇಂದ್ರದಲ್ಲಿರುವಂತ ಬಿಜೆಪಿ ಸರ್ಕಾರ ಪೆಟ್ರೋಲು ಡೀಸೆಲ್ ನಂತರ LPG ದರವನ್ನ 50 ರೂಪಾಯಿ ಹೆಚ್ಚಳ ಮಾಡಿರೋದು. ಇದು ಜನಸಾಮಾನ್ಯರಿಗೆ ಹೊರೆ ಅಲ್ವಾ? ಇದರಿಂದ ಜನಸಾಮಾನ್ಯರಿಗೆ ತೊಂದರೆ ಆಗಲ್ವಾ? 50 ರೂಪಾಯಿ ದುಡ್ಡಲ್ವಾ ಅನ್ನೋ ಪ್ರಶ್ನೆಯನ್ನ ಈಗ ಕಾಂಗ್ರೆಸ್ನವ್ರು ಮಾಡ್ತಾ ಇದ್ದಾರೆ. ಬಿಜೆಪಿ ವಿರುದ್ಧ ರಾಜ್ಯ ಕಾಂಗ್ರೆಸ್ಗೆ ಇದೊಂದು ದೊಡ್ಡ ಅಸ್ತ್ರ ಸಿಗ್ತಾ ಇರೋದು. ರಾಜ್ಯದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಹೋರಾಟದಕ್ಕೆ ಕಾಂಗ್ರೆಸ್ ಕೂಡ ಇದೀಗ ಪ್ಲಾನ್ ಮಾಡ್ಕೊಳ್ತಾ ಇದೆ. ಈಗ ಬಿಜೆಪಿ ಏನು ಹೋರಾಟ ಮಾಡ್ತಾ ಇದೆಯೋ ಅದಕ್ಕೆ ಟಕ್ಕರ್ ಕೊಡೋದಕ್ಕೆ ಈಗ ಕಾಂಗ್ರೆಸ್ನವ್ರಿಗೊಂದು ಅಸ್ತ್ರ ಸಿಕ್ಕಿದೆ. ನಿಮ್ಮವ್ರು ಯಾಕ್ರಪ್ಪ LPG ರೇಟ್ ಜಾಸ್ತಿ ಮಾಡಿದ್ರು, ನೀವು ಮಾಡ್ಬೋದಾ ಹಾಗಾದ್ರೆ ಅಂತ ಪ್ರಶ್ನಿಸಬಹುದು. ಈ ಹೊತ್ತಲ್ಲಿ ದರ ಏರಿಕೆ ಮಾಡಿರೋದ್ರಿಂದ ಪಾಪ ಬಿಜೆಪಿಗರಿಗೆ ತೀವ್ರ ರೀತಿಯಾದಂಥ ಮುಜುಗರ ಆಗ್ತಾ ಇದೆ. ಇಲ್ಲಿ ರಾಜ್ಯದವ್ರು ಬಿಜೆಪಿ ನಾಯಕರುಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ, ಇದ್ಯಾವುದನ್ನು ಯೋಚಿಸಿಲ್ಲ. LPG ರೇಟನ್ನು ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಇದು ಬಿಜೆಪಿಗರಿಗೆ ತೀವ್ರ ಮುಖಭಂಗವನ್ನು ಅನುಭವಿಸುವಂತೆ ಮಾಡ್ತಾ ಇದೆ. ಆದರೆ ಕಾಂಗ್ರೆಸ್ನವರು ಇದನ್ನ ಅಡ್ವಾಂಟೇಜ್ ತಗೊಳ್ತಾರೆ. ಇವಾಗ ಇದನ್ನ ಪ್ರತಿಭಟನೆ ಮಾಡೋದ್ರ ಮುಖಾಂತರವಾಗಿ ಮೈಲೇಜ್ ತಗೊಳಕ್ಕೆ ಮುಂದಾಗ್ತಾ ಇದ್ದಾರೆ. ಬಿಜೆಪಿಯ ವಿರುದ್ಧ ರಾಜ್ಯ ಕಾಂಗ್ರೆಸ್ನ ನಾಯಕರು ಹೋರಾಡೋದಕ್ಕೆ ಒಂದು ಪ್ರಬಲವಾದ ಅಸ್ತ್ರ ಸಿಗ್ತಾ ಇರೋದು. ಬಿಜೆಪಿಯವರು ಕಾಂಗ್ರೆಸ್ನವರು ಎಲ್ಲದ್ರೂ ರೇಟು ಜಾಸ್ತಿ ಮಾಡಿಬಿಟ್ರು, ಜನಸಾಮಾನ್ಯರು ಬದುಕೋದಕ್ಕೆ ಆಗಲ್ಲ, ಹೋರಾಡಬೇಕಾದಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ ಅಂತ ಜನರಿಗೂ ಒಂದು ಮೆಸೇಜ್ ಮಾಡಿ ಪ್ರತಿಭಟನೆ ಮಾಡ್ತೀವಿ ಅಂತ ಈ ಜನಾಕ್ರೋಶ ಪ್ರತಿಭಟನೆಯನ್ನು ಮಾಡಿಕೊಳ್ರು. ಅಂದರೆ ಜನರು ಕೂಡ ಇದರಲ್ಲಿ ಭಾಗಿಯಾಗಲಿ ಅನ್ನೋ ಒಂದು ಸಂದೇಶ. ಆದರೆ ಇಲ್ಲಿ ಏನು ಎಡವಟ್ಟಾಗ್ಬಿಟ್ಟಿದೆ ಅಂದರೆ, ಇದೇ ಟೈಮಿಗೆ ಪಾಪ ಬಿಜೆಪಿಯವರು LPG ದರವನ್ನು 50 ರೂಪಾಯಿ ಹೆಚ್ಚಳ ಮಾಡಿದ್ದಾರೆ. ಬಿಜೆಪಿ ನಾಯಕರು ಭಾವಿಸಿರಲಿಲ್ಲ ಕೇಂದ್ರದವರು ಇದೇ ಟೈಮಲ್ಲಿ ಸಿಲಿಂಡ್ರು LPG ರೇಟು ಜಾಸ್ತಿ ಮಾಡಿಬಿಡ್ತಾರೆ ಅಂತ. ಎಡವಟ್ಟಾಗ್ಬಿಟ್ಟಿದೆ. ಈ ಕಡೆ ಕೇಂದ್ರದವ್ರಿಗೆ ಬೈಯಂಗಿಲ್ಲ, ಈ ಕಡೆ ಕಾಂಗ್ರೆಸ್ ಅವ್ರಿಗೆ ಬೈಯಂಗಿಲ್ಲ. ಇಲ್ಲಿವರೆಗೂ ಸುಮ್ಮನೆ ಇದ್ರು ಬಿಜೆಪಿಗರು. ಆದರೆ ಈಗ ತಾನೇ ಮೈ ಕೊಡವಿ ಕಾಂಗ್ರೆಸ್ನ ವಿರುದ್ಧ ಹೋರಾಟ ಮಾಡಬೇಕು ಅಂತ ಪ್ಲಾನ್ ಮಾಡಿಕೊಂಡ್ರು. ಅಷ್ಟರೊಳಗೆ ಕೇಂದ್ರ ಬಿಜೆಪಿಯವರೇ ರಾಜ್ಯ ಬಿಜೆಪಿ ನಾಯಕರಿಗೆ ದೊಡ್ಡ ಶಾಕೆ ಕೊಟ್ಬಿಟ್ಟಿದ್ದಾರೆ. ಈಗ ಕಾಂಗ್ರೆಸ್ನವ್ರು ಕೇಳೋ ಪ್ರಶ್ನೆಗೆ, ಜನರು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಬೇಕು ಈಗ ಹೋರಾಟ ಮಾಡ್ತಾ ಇರೋ ಬಿಜೆಪಿ ನಾಯಕರುಗಳು.